ಇದೇನಪ್ಪ ಒಂದ್ ಬೌಲಲ್ಲಿ ಏನೋ ತೋರಿಸ್ತಾ ಇದ್ದೀನಿ, ಏನೋ ಪುಡಿ ಪುಡಿ ತರ ಇದೆ, ಪಕ್ಕದಲ್ಲಿ ಕರ್ಬೇವಿನ ಎಲೆ ಎಲ್ಲ ಇಟ್ಟಿದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ರ. ಇದು ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ, ಇದ್ರ ಹೆಲ್ತಿ ಬೆನಿಫಿಟ್ಸ್ ಏನು, ಮತ್ತೆ ಯಾವ ತರ ಪ್ರಿಪೇರ್ ಮಾಡೋದು, ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮ್ಗೆಲ್ಲರಿಗೂ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ತುಂಬಾ ಹೆಲ್ತಿ ಆಗಿರುತ್ತೆ, ತುಂಬಾ ಹೆಲ್ತಿ ಬೆನಿಫಿಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ನಾನು ಏನು ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ, ಯಾವ್ದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ಬಂದ್ಬಿಟ್ಟು ತುಂಬಾನೇ ಹೆಲ್ತ್ಗೆ ಬೆನಿಫಿಟ್ ಆಗಿರುವಂತಹ ಒಂದು ಕರ್ಬೇವಿನ ಸೊಪ್ಪಿನ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಈ ಚಟ್ನಿಗೆ ಏನು ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ, ಸ್ವಲ್ಪ ಮನೆಯಲ್ಲಿ ಏನಿರುತ್ತೆ ಆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಬಿಟ್ಟು ಒಂದು ಹೆಲ್ತಿ ಆಗಿರೋಂತಹ ಒಂದು ಚಟ್ನಿ ಪುಡಿನ ಮಾಡ್ಕೋಬಹುದು. ಈ ಚಟ್ನಿ ಪುಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಈ ಚಟ್ನಿ ಪುಡಿಗೆ ಬಂದ್ಬಿಟ್ಟು ಒಂದ್ 2 ಕಟ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡು ಅದನ್ನ ನೀಟಾಗಿ ಬಿಡಿಸ್ಬಿಟ್ಟು ಒಣಗಿಸಿ ಬಿಸಿಲಲ್ಲಿ ಒಂದ್ 3-4 ಅವರ್ಸ್ ತುಂಬಾ, ಅಂದ್ರೆ ನಾನು ಅವತ್ತು ಚಟ್ನಿ ಪುಡಿ ಪ್ರಿಪೇರ್ ಮಾಡೋದಿನ ಸ್ವಲ್ಪ ಬಿಸಿಲು ಇತ್ತು, ಸೊ ಹಾಗಾಗಿ ಅದನ್ನ ಸ್ವಲ್ಪ ಗಾಳಿಗೆ ಹರಡಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದೀನಿ. ಅದಾದ್ಮೇಲೆ ಇನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರುತ್ತೆ, ಅದೇನು ತುಂಬಾನೇ ಆಚೆಯಿಂದ ತರಬೇಕು ಅಂತ ಏನಿಲ್ಲ, ಮನೇಲಿ ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಚಟ್ನಿನ ಮಾಡ್ಬೋದು. ಇದಕ್ಕೆ ಎಣ್ಣೆ ಬೇಕು, ಕರ್ಬೇವಿನ ಸೊಪ್ಪು ಬೇಕು, ಸ್ವಲ್ಪ 1-2 ಸ್ಪೂನ್ ಅಷ್ಟು ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, ಹುಣಸೆಹಣ್ಣು ಮತ್ತೆ ಬೆಳ್ಳುಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ತುಂಬಾನೇ ಹೆಲ್ತಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಕರ್ಬೇವಿನ ಚಟ್ನಿ ಪುಡಿ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಚಟ್ನಿ ಪುಡಿನ ಯಾವ ತರ ಅಂತಂದ್ರೆ, ನೀವು ಅನ್ನ ಜೊತೆಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಹೇಳೋದಲ್ಲ, ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾಕಂತಂದ್ರೆ ನಾನು ಯಾವತ್ತು ನನ್ಗೆ ಯಾರೋ ಮನೇಲಿ ಹೋದಾಗ ಒಂದ್ಸಲ ಹೇಳಿದ್ರು ಕರ್ಬೇವಿನ ಚಟ್ನಿ ಪುಡಿ ಇದೆ ಕೊಡ್ಲಾ ಅಂತ, ಬಟ್ ನಾನು ಅವತ್ತು ಟೇಸ್ಟ್ ಕೂಡ ಮಾಡಿರ್ಲಿಲ್ಲ. ಆಮೇಲೆ ಅನ್ನಿಸ್ತಾ ಇತ್ತು ನಾವು ಒಂದ್ಸಲ ಟ್ರೈ ಮಾಡ್ಬೇಕು ಅಂತ. ಸೊ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದು ಚಟ್ನಿ ಕರ್ಬೇವನ್ನ ತಗೊಂಡಿದ್ವಲ್ಲ ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಆನಂತರ ಇದನ್ನ ಸ್ವಲ್ಪ ಮೈಲ್ಡ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಸೊ ನಿಮ್ದು ಹಸಿ ಕರ್ಬೇವಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ನಾವು ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗ್ಬೇಕು, ಅಷ್ಟು ಫ್ರೈ ಮಾಡ್ಬೇಕು. ನಾನು ಆಲ್ರೆಡಿ ಹೇಳಿದಲ್ಲ 1-2-3 ಅವರ್ಸ್ ಬಿಸಿಲಲ್ಲಿ ಒಣಗಿಸಿದ್ದೆ ಅಂತ. ಸೊ ಹಾಗಾಗಿ ನಾನೇನ್ ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಕ್ರಿಸ್ಪಿ ತರನೇ ಇತ್ತು. ಇಲ್ಲಿ ಸ್ವಲ್ಪ ಸ್ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ 3-4 ಮಿನಿಟ್ಸ್ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಸೊ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದು ಕರ್ಬೇವಿನ ಸೊಪ್ಪು ಎಲ್ಲಾನು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಸೀದೋದ್ರೆ ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ದಯವಿಟ್ಟು ಸೀಯಕ್ ಮಾತ್ರ ಬಿಡಕ್ ಹೋಗ್ಬಿಡಿ, ಆದಷ್ಟು ಕೈ ಆಡ್ತಾನೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಅದನ್ನ ಸ್ವಲ್ಪ, ಇದೇನ್ ಜಾಸ್ತಿ ಫ್ರೈ ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಯಾಕಂತಂದ್ರೆ ನಾವು ಗ್ರೈಂಡ್ ಮಾಡೋದಕ್ಕೆ ನೀಟಾಗಿ ಸ್ವಲ್ಪ ಬಿಸಿ ಮಾಡಿದ್ರೆ ನೀಟಾಗಿ ಪೌಡರ್ ಆಗುತ್ತೆ. ಆ ರೀಸನ್ಗೋಸ್ಕರ ನಾವಿಲ್ಲಿ ಫಸ್ಟ್ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇನ್ನು ಮಿಕ್ಕಿರೋಂತ ಇಂಗ್ರೀಡಿಯೆಂಟ್ಸ್ ಏನು ಕೊತ್ತಂಬರಿ ಕಾಳು ಮತ್ತೆ ಜೀರಿಗೆ ಮತ್ತೆ ಸಾಸಿವೆ ಅದನ್ನ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಇದು ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗ್ಬೇಕು. ಅದಾದ್ಮೇಲೆ ಇದು ಸ್ವಲ್ಪ ಜಸ್ಟ್ ಬಿಸಿ ಆದ್ರೆ ಸಾಕು. ಇದನ್ನ ಫಸ್ಟ್ ಒಂದು ಜೀರಿಗೆ ಮತ್ತೆ ಸಾಸಿವೆ ಇದನ್ನ ಹಾಕದ್ಮೇಲೆ, ಸಾಸಿವೆ ಎಲ್ಲ ಹಾಕದ್ಮೇಲೆ ತುಂಬಾ ಟೈಮ್ ಬಿಟ್ರೆ ಅದು ಪಟ ಪಟ ಸಿಡಿಯುತ್ತಲ್ವ, ಅಷ್ಟೊಂದು ಎಲ್ಲ ಏನ್ ಫ್ರೈ ಮಾಡೋದ್ ಬೇಡ, ಜಸ್ಟ್ ಬಿಸಿ ಆದ್ರೆ ಸಾಕು. ಇದನ್ನ ಒಂದ್ ಬ್ಯಾಚ್ ಅಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನ ಒಂಚೂರು ಬಿಸಿ ಆದ್ಮೇಲೆ ಇದನ್ನ ತೆಗ್ದ್ಬಿಟ್ಟು ನಾನು ಇಲ್ಲಿ ಒಂದ್ 5-6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಯಾಕಂತಂದ್ರೆ ನಮ್ದು ಸ್ವಲ್ಪ
ಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೋಸ್ಕರ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಂದ್ರೆ ಮೆಣಸಿನ್ಕಾಯಿ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬಹುದು. ನಮ್ದು ಖಾರ ಇದೆ, ನಮ್ಗೆ ಇಷ್ಟು ಖಾರ ಸಾಕಾಗುತ್ತೆ, ಅದಕ್ಕೋಸ್ಕರ ಇಷ್ಟೇನ ಮೆಣಸಿನ್ಕಾಯಿನ ಯೂಸ್ ಮಾಡಿ ನೋಡಿ. ಇಷ್ಟು ಫ್ರೈ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಫ್ರೈ ಆಗ್ಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ಮೆಣಸಿನ್ಕಾಯಿ ಮತ್ತೆ ಹುಣಸೆ ಹಣ್ಣು ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಈ ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ಎಷ್ಟು ನಮ್ಗೆ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತಂದ್ರೆ ನಮ್ಗೆ ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ. ಮತ್ತೆ ಕರ್ಬೇವಿನ ಸೊಪ್ಪನ್ನ ನಾವು ಜಾಸ್ತಿ ತಿಂತಾ ಬಂದ್ರೆ ನಮ್ದು ಹೇರ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದಾದ್ಮೇಲೆ ಏನು ಬ್ಲಡ್ ಶುಗರ್ ಲೆವೆಲ್ ಅಂದ್ರೆ ಡಯಾಬಿಟಿಸ್ ಅವ್ರಿಗೂ ಬ್ಲಡ್ ಶುಗರ್ ಲೆವೆಲ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನಮ್ಮ ಬಾಡಿಯಲ್ಲಿರೋಂಥ ಕೊಲೆಸ್ಟ್ರಾಲ್ ಕೂಡ ಬರ್ನ್ ಮಾಡುತ್ತೆ. ನಾನು ಇಲ್ಲಿ ಚಟ್ನಿ ಪುಡಿ ಮಾಡ್ತಾ ಇರೋಂಥ ರೀಸನ್ ಏನಪ್ಪಾ ಅಂತಂದ್ರೆ ನಾವು ಡೈಲಿ ಒಗ್ಗರಣೆಯಲ್ಲಿ ಕರ್ಬೇವು ಹಾಕ್ತಿವಿ, ಹಾಕಿದ್ರು ಕಂಪ್ಲೀಟ್ ಆಗಿ ಯಾರು ತಿನ್ನಲ್ಲ, ಎತ್ತಿಡಕ್ ಅದು ಆಪರ್ಚುನಿಟಿ ಏನೋ ಅವಕಾಶ ಇರುತ್ತಲ್ವಾ. ಸೊ ಹಾಗೇನ್ ಮಾಡ್ತಾರೆ, ಇರೋಂತ ಕರ್ಬೇವಿನ ಸೊಪ್ಪನ್ನ ಎತ್ತಿಟ್ಬಿಟ್ಟು ನೀಟಾಗಿ ತಿನ್ನೋದಿಲ್ಲ. ಆ ರೀಸನ್ಗೆ ಈ ತರ ಚಟ್ನಿ ಪುಡಿ ಮಾಡಿದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡಿದ್ರೆ ನೀಟಾಗಿ ತಿಂತೀವಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇದನ್ನ ಮಾಡ್ತಾ ಇರೋದು. ಸೊ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಫಸ್ಟ್ಗೆ ಏನು ಕರ್ಬೇವಿನ ಸೊಪ್ಪು ಅದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಬೇಕಷ್ಟೆ. ಮಿಕ್ಸ್ ಮಾಡಿ ಮತ್ತೆ ಉರಿಬೇಕಂತೇನಿಲ್ಲ, ಗ್ಯಾಸ್ ಆಫ್ ಮಾಡಿ ಆ ಬಿಸಿ ತವಾದಲ್ಲೇನೆ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು. ಒಂದ 10 to 15 ಮಿನಿಟ್ಸ್ ಬಿಟ್ರೆ ಸಾಕು. ಸೊ ಇದನ್ನ ಆಫ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕ್ಬಿಟ್ಟು, ಅರಿಶಿನ ಪುಡಿ ಸ್ವಲ್ಪ ಇಂಗು, ಒಂದು 1/4 ಸ್ಪೂನ್ ಅಷ್ಟು ಇಂಗನ್ನ ಹಾಕಿ ಈ ಪ್ಯಾನ್ ಅಲ್ಲೇ ಇದನ್ನ ಫುಲ್ ಕೂಲ್ ಆಗ್ಲಿಕ್ಕೆ ಬಿಟ್ಬಿಡಿ. ಆಮೇಲೆ ಗ್ರೈಂಡ್ ಮಾಡಿದ್ರೆ ಆಗುತ್ತೆ. ಸೊ ಕರ್ಬೇವಿನ ಸೊಪ್ಪನ್ನ ಏನು ಕೊಬ್ಬರಿ ಎಣ್ಣೆಯಲ್ಲೇ ಹಾಕಿ ನಾವು ಹಚ್ಕೊಂಡ್ರೇನೆ ಹೊರ್ಗಡೆಯಿಂದ ಹಚ್ಕೊಂಡ್ರೇನೆ ನಮ್ಗೆ ಹೆಲ್ತಿ ಬೆನಿಫಿಟ್ಸ್, ಕೂದಲಿಗೆ ಅಷ್ಟು ಹೆಲ್ತಿ ಬೆನಿಫಿಟ್ಸ್ ಕೊಡುತ್ತೆ. ಅದೇ ತರ ನಾವು ಅದನ್ನ ನಮ್ಮ ಹೊಟ್ಟೆಗೆ ತಿಂದ್ರೆ ಇನ್ನು ಎಷ್ಟು ಬೆನಿಫಿಟ್ಸ್ ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೇಕು. ಬರೀ ಹೊರ್ಗಡೆಯಿಂದನೇ ಆದಷ್ಟು ನಮ್ದು ಕೂದಲ ಆರೈಕೆಗೆ ಮತ್ತೆ ಕೂದಲ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಾವು ಹೊಟ್ಟೆ ಒಳಗ್ ತಿಂದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಂತ ನೀವು ಕರ್ಬೇವಿನ ಸೊಪ್ಪೆ ತಿನ್ನಿ ಅಂತ ಹೇಳಕ್ ಆಗಲ್ಲ. ಯಾವ್ದೇ ಆಗ್ಲಿ ಜಾಸ್ತಿ ತಿಂದಷ್ಟು ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವಾ, ಆತರ ಯಾವ್ದನ್ನ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು ಅಷ್ಟೇ. ಹಂಗಂತ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ನಾವು ಒಂದನ್ನೇ ತಿನ್ಕೊಂಡು ಕುತ್ಕೊಳಕ್ ಆಗಲ್ಲ. ಅಟ್ಲೀಸ್ಟ್ ನಮ್ ಡೈಲಿ ಡೇಸ್ ಅಲ್ಲಿ ನಮ್ದು 24 hours ಅಲ್ಲಿ ಅಟ್ಲೀಸ್ಟ್ ಒಂದು 5 to 6 grams 10 grams ಅಷ್ಟು ಕರ್ಬೇವಿನ ಸೊಪ್ಪು ನಮ್ ಬಾಡಿ ಒಳಗಡೆ ಹೋದ್ರೆ ನಮ್ಗೆ ತುಂಬಾನೇ ಹೆಲ್ತಿ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಲಾಸ್ಟ್ ಅಲ್ಲಿ ಫೈನಲಿ ಈ ತರ ಫುಲ್ ತಣ್ಣಗಾದ್ಮೇಲೆ ಪುಡಿ ಮಾಡಿದ್ರೆ ಹೆಲ್ತಿ ಆಗಿರೋಂತಹ ಟೇಸ್ಟಿ ಆಗಿರೋಂತಹ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯ್ತು. ಸೊ ಇದನ್ನ ನಾವು ಇಡ್ಲಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಆಮೇಲೆ ರೈಸ್ಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಕರ್ಬೇವಿನ ಸೊಪ್ಪಿನ ಪುಡಿ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನೋರು ಇನ್ನೂ ಜಾಸ್ತಿನೇ ತಿಂತೀವಿ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.